ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಅಮ್ಮನ ಅಡುಗೆ ಮನೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಅಮ್ಮನ ಅಡುಗೆ ಮನೆಯಲ್ಲಿ ಅಮ್ಮ ಇವತ್ತು ಏನು ಮಾಡ್ತಿದ್ದಾರೆ, ಹೇಗೆ ಮಾಡ್ತಾರೆ ಎಲ್ಲರ ನೋಡೋಣ ಬನ್ನಿ. ಅಮ್ಮ ಇವತ್ತು ದಾಲ್ ಬಾಟಿ ಮಾಡ್ತಿದ್ದಾರೆ. ದಾಲ್ ಬಾಟಿ ಮಾಡೋದಕ್ಕೆ ಏನೇನು ಬೇಕು, ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ. ಅಮ್ಮ 1 ಕಪ್ ಹೆಸರು ಕಾಳನ್ನು ತೊಗೊಂಡಿದ್ದಾರೆ. ಹೊಡೆದಿರುವಂಥ ಹೆಸರು ಕಾಳು. 2 ಸ್ಪೂನ್ ಕಡಲೆಬೇಳೆನ ತೊಗೊಂಡಿದ್ದಾರೆ. ಹೆಸರು ಕಾಳು ಮತ್ತು ಕಡಲೆಬೇಳೆನ ಚೆನ್ನಾಗಿ ತೊಳ್ಕೊಂಡು ಬೇಯುವಷ್ಟು ನೀರನ್ನು ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ, ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಷಲನ್ನು ತೊಗೋಬೇಕು. 3 ವಿಷಲ್ ಬರೋ ಅಷ್ಟರೊಳಗೆ ಅಮ್ಮ ಈ ಕಡೆ ಬಾಟಿ ಮಾಡೋದಕ್ಕೆ ಗೋಧಿ ಹಿಟ್ಟನ್ನು ತೊಗೊಂಡಿದ್ದಾರೆ. ಗೋಧಿ ಹಿಟ್ಟು ಅರ್ಧ kg ಗೋಧಿ ಹಿಟ್ಟನ್ನು ತೊಗೊಂಡಿದ್ದಾರೆ. ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಸ್ಪೂನ್ ತುಪ್ಪ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಅಮ್ಮ ಯಾವ ರೀತಿ ಮಿಕ್ಸ್ ಮಾಡ್ತಾರೆ. ಈ ರೀತಿ ಎಲ್ಲ ಕಡೆ ತುಪ್ಪ ಗೋಧಿ ಹಿಟ್ಟಿಗೆ ಸ್ಪ್ರೆಡ್ ಆಗಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಗೋಧಿ ಹಿಟ್ಟನ್ನು ಕಲಿಸ್ಕೋಬೇಕು. ಯೂಶ್ವಲಿ ನಾವು ಗೋಧಿ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋತೀವಿ. ಆದರೆ ಈ ಬಾಟಿ ಮಾಡೋದಕ್ಕೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬಾರ್ದು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ತೆಳು ಇರಬಾರ್ದು, ಗೋಧಿ ಹಿಟ್ಟು ಗಟ್ಟಿಯಾಗಿರಬೇಕು. ಆ ರೀತಿ ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ ಅಮ್ಮ ಯಾವ ರೀತಿ ಕಲಿಸ್ಕೊಂಡಿದ್ದಾರೆ. ಈ ರೀತಿ ಗಟ್ಟಿಯಾಗಿರಬೇಕು ಗೋಧಿ ಹಿಟ್ಟು. ಈ ರೀತಿ ಕಲಿಸ್ಕೊಳ್ಬೇಕು, ಚೆನ್ನಾಗಿ ನಾದಬೇಕು. ಗೋಧಿ ಹಿಟ್ಟನ್ನು ಚಪಾತಿ ಮಾಡೋಕ್ಕಾದರೆ ಸ್ವಲ್ಪ ಹೊತ್ತು ಇಡಬೇಕು. 10 ಮಿನಿಟ್ಸ್ 15 ಮಿನಿಟ್ಸ್ ಈ ಥರ ಇಡ್ತಾರೆ. ಆದರೆ ಬಾಟಿ ಮಾಡೋದಕ್ಕೆ ಗೋಧಿ ಹಿಟ್ಟನ್ನು ಏನು ಮುಚ್ಚಿ ಇಡೋ ಅವಶ್ಯಕತೆ ಇಲ್ಲ. ಕಲಸಿದ ತಕ್ಷಣವೇ ಬಾಟಿ ಮಾಡೋದಕ್ಕೆ ಶುರು ಮಾಡ್ಬೋದು. ನೋಡಿ ಅಮ್ಮ ಯಾವ ರೀತಿ ಮಾಡ್ತಿದ್ದಾರೆ. ಸ್ವಲ್ಪ ಹಿಟ್ಟನ್ನು ತಗೊಂಡು ಚೆನ್ನಾಗಿ ನಾದಿ ಉಂಡೆಯನ್ನು ಕಟ್ಟಬೇಕು. ಇಷ್ಟು ದಪ್ಪ ಉಂಡೆಯನ್ನು ಕಟ್ಟಬೇಕು. ಈ ಬಾಟಿ 4 ರಿಂದ 5 ಜನಕ್ಕೆ ಆಗುತ್ತೆ. 7 ರಿಂದ 8 ಬಾಟಿಯನ್ನು ಮಾಡ್ತಿದ್ದಾರೆ ಅಮ್ಮ. ನೋಡಿ ಯಾವ ರೀತಿ ಉಂಡೆನ ಮಾಡ್ತಿದ್ದಾರೆ. ಇಷ್ಟು ದಪ್ಪ ಉಂಡೆನ ಮಾಡಿಕೊಂಡು ಇಟ್ಕೋಬೇಕು. ಎಲ್ಲನೂ ಒಂದು ಪ್ಲೇಟಲ್ಲೇ ಇಟ್ಕೊಂಡು ನಂತರ ಅದನ್ನು ಬೇಯೋದಕ್ಕೆ ಇಡಬೇಕು. ಯಾವ ರೀತಿ ಬೇಯಿಸ್ತಾರೆ ಅಂತಂದರೆ, ಇದು ಬಾಟಿ ಬೇಯಿಸೋದಕ್ಕಂತಲೇ ಇರುವಂಥ ಪಾತ್ರೆ. ಇದು ಆನ್ಲೈನಲ್ಲೂ ಸಿಗುತ್ತೆ ಮತ್ತು ಪಾತ್ರೆ ಅಂಗಡಿಗಳಲ್ಲೂ ಸಿಗುತ್ತೆ. ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಸ್ವಲ್ಪ ಬಿಸಿ ಆಗೋ ಹಾಗೆ ಇಟ್ಕೋಬೇಕು. ಇದು ಬಿಸಿ ಆಗಿದೆ. ಪಕ್ಕದಲ್ಲಿ ಕುಕ್ಕರ್ ಕೂಗ್ತಿದೆ. ಹೆಸರು ಕಾಳು ಮತ್ತು ಕಡಲೆಬೇಳೆ 2 ಬೆಂದಿದೆ. ನೋಡಿ ಇದು ಕಾವು ಬರಬೇಕು, ಅಲ್ಲಿವರೆಗೂ ಇಟ್ಕೋಬೇಕು. ಬೆಂಕಿಲೇ ಇದನ್ನು ಬೇಯಿಸಬೇಕು. ಇದ್ರ ಮೇಲೆ ಒಂದು ಜಾಲರಿ ಇಟ್ಟಿದ್ದಾರೆ. ಜಾಲರಿ ಮೇಲೆ ಈ ಬಾಟಿಯನ್ನು ಇಡಬೇಕು. ಒಂದೊಂದಾಗಿ ಎಲ್ಲನೂ ಇಡೋಣ. ಒಂದೊಂದಾಗಿ ಎಲ್ಲನೂ ಇಟ್ಟು ನೋಡಿ ಯಾವ ರೀತಿ ಇಷ್ಟು ದಪ್ಪನೇ ಇರಬೇಕು. ಇದು ಬೇಯಿಸಿದ ನಂತರ ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಈ ರೀತಿ ಎಲ್ಲನೂ ಜೋಡಿಸ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಉರಿನ ಬೇಯಿಸಬೇಕು. ಇದ್ರ ಮೇಲೆ ಇರುವಂಥ ಮುಚ್ಚಳವನ್ನು ಮುಚ್ಚೋಣ. ಮುಚ್ಚಿ ಇದನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಬೇಕು. ಆ ರೀತಿ ಬೇಯಿಸ್ಕೊಡೋಣ. ಬೆಂಕಿಲೇ ಬೇಯಬೇಕಿದು. ಹಬೆ ಯಾವುದಲ್ಲೂ ಹಾಕಿ ನಾವು ಬೇಯಿಸ್ತಾ ಇಲ್ಲ. ಲೋ ಫ್ಲೇಮಲ್ಲಿ ಡೈರೆಕ್ಟ್ ಬೆಂಕಿಯಲ್ಲೇ ಇಟ್ಟು ಆ ಪಾತ್ರೆನ ಅದರ ಮೇಲೆ ಬಾಟಿಯನ್ನು ಇಟ್ಟು ಬೇಯಿಸ್ತಾ ಇದ್ದೀವಿ. ಈ ಕಡೆ ಕುಕ್ಕರಲ್ಲಿ ಹೆಸರು ಕಾಳು ಮತ್ತು ಕಡಲೆಬೇಳೆ ಬೆಂದಿದೆ. ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಟ್ಟಿದ್ದಾರೆ ಅಮ್ಮ. ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ತಿರುಗಿಸೋಣ. ತಿರುಗಿಸಾದ್ಮೇಲೆ ಇದಕ್ಕೆ ಒಂದು ಒಗ್ಗರಣೆನ ಕೊಟ್ಕೊಬಿಡೋಣ. ದಾಲ್ ರೆಡಿ ಆಗ್ತಿದೆ. ಯಾವ ರೀತಿ ರೆಡಿ ಆಗ್ತಿದೆ ನೋಡಿ. ಹೆಸರು ಕಾಳಿನ ದಾಲ್. 2 ಟೀ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದಾರೆ. 2 ಟೀ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ತುಪ್ಪ ಕಾದ ನಂತರ 1 ಚಿಟಿಕೆ ಹಿಂಗು, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಅರಿಶಿಣ, 1.5 ಟೀ ಸ್ಪೂನ್
ಅಚ್ಚ ಖಾರದ ಪುಡಿ. ನಂತರ ಇದೆಲ್ಲ ಹಾಕಿದ್ಮೇಲೆ ಬೇಯಿಸಿರುವಂಥ ಹೆಸರು ಕಾಳನ್ನು ಇದರೊಳಗಡೆ ಹಾಕ್ಬಿಡೋಣ. ಗ್ಯಾಸ್ ಯಾಕೆ ಆಫ್ ಆಗಿತ್ತು ಅಂದರೆ ತುಪ್ಪ ಜಾಸ್ತಿ ಕಾದ್ಬಿಟ್ಟಿತ್ತು. ಅದಕ್ಕೆ ಅದನ್ನು ಆಫ್ ಮಾಡಿಬಿಟ್ಟು ಮಸಾಲೆ ಪುಡಿ ಎಲ್ಲನ ಹಾಕಬೇಕು, ಇಲ್ಲಾಂದರೆ ಮಸಾಲೆ ಪುಡಿ ಎಲ್ಲ ಸೀದೋಗಿಬಿಡುತ್ತೆ. ಅದಕ್ಕೆ ಗ್ಯಾಸನ್ನು ಆಫ್ ಮಾಡಿ ಒಗ್ಗರಣೆನ ಕೊಟ್ಟು ನಂತರ ಇವಾಗ ಗ್ಯಾಸನ್ನು ಆನ್ ಮಾಡಿದ್ದಾರೆ ಅಮ್ಮ. 4 ಜನಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ದಾಲನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಎಷ್ಟು ಸಾಕಾಗುತ್ತೆ 4 ಜನಕ್ಕೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಎಲ್ಲನೂ ತಿರುಗಿಬಿಡೋಣ. ರುಚಿ ಎಲ್ಲ ಕಡೆ ಮಿಕ್ಸ್ ಆಗಬೇಕಲ್ವ. ತಿರುಗಿದ ನಂತರ ಈ ಕಡೆ ಒಂದು ಬಾಣಲೆಯಲ್ಲಿ ಪಲ್ಯನ ರೆಡಿ ಮಾಡ್ಕೊಳ್ಳೋಣ. ಈ ದಾಲ್ ಬಾಟಿಗೆ ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಬಾಟಿ ನೋಡಿ ಯಾವ ರೀತಿ ರೆಡಿ ಆಗ್ತಿದೆ. ಒಂದು ಕಡೆ ಬೆಂದಿದೆ, ಇನ್ನೊಂದು ಕಡೆ 2 ಕಡೆನೂ ಬೇಯಿಸ್ಕೋಬೇಕು. ಅದಕ್ಕೆ ಅಮ್ಮ ಒಂದು ಕಡೆ ಬೇಯಿಸಿದ ನಂತರ ಇನ್ನೊಂದು ಕಡೆ ತಿರುವಾಗ್ತಿದ್ದಾರೆ. ಅರ್ಧ ಟೀ ಸ್ಪೂನ್ ಎಣ್ಣೆ, 1 ಚಿಟಿಕೆ ಹಿಂಗು, ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಮತ್ತು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದು ಅದನ್ನು ಒಗ್ಗರಣೆಗೆ ಹಾಕಬೇಕು. ನೋಡಿ ಯಾವ ರೀತಿ ಹಾಕಿದ್ದಾರೆ. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಜಾಸ್ತಿ ಸಣ್ಣನೂ ಬೇಡ, ಜಾಸ್ತಿ ದಪ್ಪನೂ ಬೇಡ. ಆ ರೀತಿ ಈರುಳ್ಳಿನ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೋಬೇಕು. ಈ ಪಲ್ಯ ಈ ದಾಲ್ ಬಾಟಿಗೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಅರ್ಧ ಟೀ ಸ್ಪೂನ್ ಅರಿಶಿಣವನ್ನು ಹಾಕಬೇಕು. ಅರ್ಧ ಟೀ ಸ್ಪೂನ್ ಅರಿಶಿಣ, 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕಿ ಎಲ್ಲನೂ ಮಿಕ್ಸ್ ಮಾಡಬೇಕು. ಏನಪ್ಪ ಇಷ್ಟೊಂದು ಮೆಣಸಿನ್ಕಾಯಿ ಪುಡಿನ ಹಾಕ್ತಾರೆ ಅಂತ ಅನ್ಕೋತಿದ್ದೀರ ಅಲ್ವಾ? ನಿಜವಾಗ್ಲೂ ಇದು ಸ್ವಲ್ಪನೂ ಖಾರ ಇಲ್ಲ. ಅಪ್ಪ ಅಮ್ಮ ಖಾರನ ತಿನ್ನೋದಿಲ್ಲ, ಅದಕ್ಕೆ ಕಲರ್ ಮಾತ್ರ ಕೊಡುತ್ತೆ ಅಷ್ಟೇ. ಇದು ಮೆಣಸಿನ್ಕಾಯಿ ಪುಡಿ ಖಾರ ಇರಲ್ಲ. ನೋಡ್ಬಿಟ್ಟು ಎಲ್ಲರೂ ದಾಲಲ್ಲಿ ಇಷ್ಟೊಂದು ಕಲರ್ ಇದೆ, ಪಲ್ಯದಲ್ಲಿ ಇಷ್ಟೊಂದು ಕಲರ್ ಇದೆ, ಖಾರ ಇರ್ಬೋದೇನೋ ಅಂತ ಅನ್ಕೋಬೋದೇನೋ. ಆದರೆ ನಿಜವಾಗ್ಲೂ ಖಾರ ಇಲ್ಲ. ಕಲರ್ ಬರೋದಕ್ಕೋಸ್ಕರ ಈ ಮೆಣಸಿನ್ಕಾಯಿ ಪುಡಿನ ಅಮ್ಮ ಯೂಸ್ ಮಾಡ್ತಾರೆ. ಎಲ್ಲ ಮಸಾಲೆನ ಮಿಕ್ಸ್ ಮಾಡ್ಕೊಂಡ ನಂತರ ಈರುಳ್ಳಿ ಸ್ವಲ್ಪ ಬೇಯಬೇಕಲ್ವ, ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದಾರೆ. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಎಲ್ಲನೂ ಮಿಕ್ಸ್ ಮಾಡಿಬಿಡ್ಬೇಕು ಒಂದು ಸಲ. ಎಲ್ಲನೂ ಮಿಕ್ಸ್ ಮಾಡಿದ ನಂತರ ಎಲ್ಲ ಚೆನ್ನಾಗಿ ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಬೇಯಿಸಬೇಕು. ಹೈ ಫ್ಲೇಮಲ್ಲಿ ಕೊಟ್ಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಆ ಕಡೆ ಪಲ್ಯ ರೆಡಿಯಾಗಿದೆ, ಈ ಕಡೆ ದಾಲ್ ರೆಡಿಯಾಗಿದೆ. ನೋಡಿ ಯಾವ ರೀತಿಯಾಗಿದೆ. ದಾಲ್ ಮತ್ತು ಪಲ್ಯ 2 ರೆಡಿಯಾದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಡೋಣ. ದಾಲ್ಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ದಾಲ್ ಮತ್ತು ಪಲ್ಯ 2 ರೆಡಿ. ಆ ಕಡೆ ಬಾಟೆನೂ ಕೂಡ ರೆಡಿ ಆಗ್ತಿದೆ. ಇದನ್ನು 2 ಕ್ಲೋಸ್ ಮಾಡಿಬಿಡೋಣ. ನೋಡಿ ಬಾಟಿ ಯಾವ ರೀತಿ ರೆಡಿಯಾಗಿದೆ. ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ನೋಡಿ ಈ ಥರ ರೆಡಿಯಾಗುತ್ತೆ ಬಾಟಿ. ನಂತರ ಒಂದು ಬಟ್ಟೆ ತಗೊಂಡು ಬಟ್ಟೆಯಲ್ಲಿ ಆ ಬಾಟಿನ ಇಟ್ಕೊಂಡು ಈ ಥರ ಪ್ರೆಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಓಪನ್ ಆದಮೇಲೆ ನೋಡಿ ಒಳಗಡೆ ಯಾವ ರೀತಿ ಸಾಫ್ಟಾಗಿ ಬೆಂದಿದೆ. ಮೇಲ್ಗಡೆ ತಿಂದರೆ ಕುರುಮ್ ಅಂತ ಚೆನ್ನಾಗಿರುತ್ತೆ. ಅದಕ್ಕೆ ತುಪ್ಪನ ಆ್ಯಡ್ ಮಾಡ್ತಿದ್ದಾರೆ ಅಮ್ಮ. ಇಷ್ಟೊಂದು ತುಪ್ಪ ಹಾಕ್ತಿದ್ದಾರೆ ಅಂತ ಅಂದ್ಕೋಬೇಡಿ, ತುಪ್ಪ ಹೆಲ್ತ್ಗೆ ಒಳ್ಳೆಯದು. ಅಮ್ಮ ಹೇಳ್ತಿರ್ತಾರೆ ತುಪ್ಪ ತಿಂದರೆ ಏನೂ ದಪ್ಪ ಆಗೋಲ್ಲ, ತಿನ್ನಬೇಕು ಅಂತ, ಮೂಳೆ ಗಟ್ಟಿಯಾಗುತ್ತೆ, ಅದಕ್ಕೋಸ್ಕರ ತಿನ್ನಲೇಬೇಕು ತುಪ್ಪನ ಅಂತ ಹೇಳ್ತಾರೆ. ಅಮ್ಮ ಯಾವಾಗಲೂ ಸಾಂಬಾರಿಗೆ ತುಪ್ಪನ ಯೂಸ್ ಮಾಡ್ತಾರೆ, ಪಲ್ಯಕ್ಕೆ ಎಣ್ಣೆನ ಯೂಸ್ ಮಾಡ್ತಾರೆ. ಹೀಗೆ ಎಲ್ಲ ಬಾಟಿಗೂ ತುಪ್ಪನ ಎಷ್ಟು ಕುಡಿಯುತ್ತೋ ಬಾಟಿ ಅಷ್ಟು ತುಪ್ಪನ ಹಾಕಿ ಹಾಟ್ ಬಾಕ್ಸ್ನಲ್ಲಿ ಇಟ್ಕೊಳ್ಳೋಣ. ಯಾಕೆಂದರೆ ಬಿಸಿ ಆರೋಗಬಾರ್ದಲ್ವ. ಬಿಸಿ ಬಿಸಿಯಾಗಿ ದಾಲ್ ಜೊತೆಲಿ, ಪಲ್ಯದ ಜೊತೆಲಿ, ಉಪ್ಪಿನಕಾಯಿ ಜೊತೆಲಿ ಬಾಟಿನ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅಮ್ಮ ಇನ್ನೊಂದು ರೆಸಿಪಿನ ಮಾಡಿದ್ದಾರೆ. ಏನು ಅಂದರೆ
ಅದೇ ಬಾಟಿನ ತೊಗೊಂಡು ಸಣ್ಣ ಸಣ್ಣದಾಗಿ ಪುಡಿ ಮಾಡಿಕೊಂಡು ಅದ್ರ ಜೊತೆಗೆ ಬೆಲ್ಲನ ಮಿಕ್ಸ್ ಮಾಡ್ತಿದ್ದಾರೆ. ಈ ರೀತಿ ಬೆಲ್ಲನ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ. ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ತಿನ್ನೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ. ನೋಡಿ, ಬಾಟಿ ರೆಡಿಯಾಗಿದೆ. ದಾಲ್ ಬಾಟಿ, ಉಪ್ಪಿನಕಾಯಿ, ಹಸಿ ಈರುಳ್ಳಿ ಪಲ್ಯ, ಬೆಲ್ಲ ಮತ್ತು ಬಾಟಿ ಹೆಸರು ಕಾಳಿನ ಸಾಂಬಾರು. ನೋಡಿದ್ರಲ್ಲ ವೀಕ್ಷಕರೇ, ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.